ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ಬಂದದ್ದೆಲ್ಲ ನೀಸಬೇಕಯ್ಯ ಗೆಳೆಯ, ಕಾಣದ್ದಕ್ಕೆ ಚಿಂತೆ ಯಾಕಯ್ಯ. ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ. ಗೋಳು ಹಾಕಿ ಕೂಡ ಬ್ಯಾಡ ಗದ್ದಿನಾಗೆ ಬಾಳ ನೋಡ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ನಮಸ್ಕಾರ ವೀಕ್ಷಕರೇ, ಬೇವು ಬೆಲ್ಲ ನನಗೆ ಎರಡು ಸಮ ಅಂತಾರೆ ಕುರುಬರ ನಾರಾಯಣಪ್ಪ. ಇವರು ವಿಭಾಗೀಯ ನಿಯಂತ್ರಣಾಧಿಕಾರಿ ಅಂದ್ರೆ DC ಅವರು, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ವಿಜಯಪುರ. ಅಂದ್ರೆ ಈಗ ಸುಮಾರು 2021ರಿಂದ ನನಗೆ ಅಲಿಗೇಷನ್ಸ್ ಏನು ಹೊಸ್ತಲ್ಲ, ಹಾಗೆ ಅವುಗಳ ಮಧ್ಯೆ ನಾನು ಎಲ್ಲವನ್ನೂ ಆಪೋಷಣೆ ಮಾಡ್ತಾ ಎಲ್ಲವನ್ನು ಸವಿಯುತ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ಗರುಡ ಅವರಿಗೆ 21/2/2026 ಒಂದು ಆದೇಶದ ಪ್ರತಿಯನ್ನ ಅವರಿಗೆ ವಾಟ್ಸಪ್ಪಿಗೆ ಕಳಿಸಿ ಒಂದು ಸಮರ್ಥನೆಯನ್ನ ಕೇಳಿದ್ವಿ. ಅಂದ್ರೆ ಸಂಸ್ಥೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಮ್ಗೆ ಇಲ್ಲಿ ಶಿಸ್ತು ಪಾಲನಾಧಿಕಾರವನ್ನ ತಕ್ಷಣ ಜಾರಿಗೆ ಬರುವಂತೆ ಹಿಂಪಡೆಯುತ್ತಿದ್ದೇವೆ ಅಂತ ಹೇಳಿ. ಕೆಲವರು ಹೇಳಿದ್ರು ಅವ್ರಿಗೆ ಒಂದು ರೀತಿಯಿಂದ ಶಿಕ್ಷೆ ಆಯ್ತು, ಅಥವಾ ಅವರಿಗೆ ನಮ್ಮ ಲೆಟರ್ ಬರೆದ ಮೇಲೆ ಅವ್ರಿಗೆ ಹಿಂಗಾಯ್ತು ಅಂತ ಹೇಳಿ. ಅದಕ್ಕೆ ಏನು ನಿಮ್ಮ ಅಭಿಪ್ರಾಯ ಅಂತ ಹೇಳಿ. ಯಾಕಂದ್ರೆ ಈಗ ಕಲ್ಯಾಣ ಕರ್ನಾಟಕ MD ಅವರು ರಜದಲ್ಲಿದ್ದಾರೆ. ಜೊತೆಗೆ ಈಗ ಕೃಷ್ಣ ಬಾಜಪೇಯಿ ಅಂತ ಯಾರೋ ಬರ್ತಾ ಇದ್ದಾರಂತೆ, ಬಂದಿಲ್ಲ. ಜೊತೆಗೆ ಈಗ ಇವ್ರನ್ನೇ ಕೇಳ್ಬಿಡೋಣ ಅಂತ ಹೇಳಿ ಕೇಳಿದಾಗ ಮಾತುಗೆಳೆದಾಗ ಸುಮಾರು 10-15 ನಿಮಿಷ ನಮ್ಮ ಜೊತೆ ಮಾತನಾಡಿದ್ರು. ಈಗ ನಮಗೆ ಇದು ಮೊದಲೇದೇನಲ್ಲ. ಆಮೇಲೆ ನಾನು ಇವಾಗ ರಿಟೈರ್ಮೆಂಟಿಗೆ ಬಂದಿದ್ದೀನಿ. ನನ್ನ ಭಾರವನ್ನ ಅವರು ತಗೊಂಡಿದ್ದಾರೆ ಸಂಸ್ಥೆಯವರು. ಇದೇನು ಪನಿಷ್ಮೆಂಟ್ ಅಲ್ಲ, ಏನು ಅಲ್ಲ. ಆಡ್ಕೊಳೋರು ಆಡ್ಕೊಡ್ರಿ, ಯಾಕಂದ್ರೆ ಬೇವು ಬೆಲ್ಲ ಎರಡು ನಾನು ತಿಂತಾ ಇದ್ದೀನಿ ಅನ್ನೋ ಅರ್ಥ ಎಲ್ಲ ಹೇಳಿದ್ದಾರೆ. ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿ. ಜೊತೆಗೆ ಅವರು ಒಂದು ಪ್ರಶಸ್ತಿ ಪತ್ರವನ್ನ, ಅಂದ್ರೆ 21ನೇ ತಾರೀಕು ನೀವು ಲೆಟರ್ ಓದಿದ್ರಲ್ಲ, 21ನೇ ತಾರೀಕಿನ ಒಂದು ಪ್ರಶಸ್ತಿ ಪತ್ರವನ್ನ ನೋಡಿ. ಅಂದ್ರೆ ನಮ್ಗೀಗ ಗ್ಯಾರಂಟಿ, ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಗ್ಯಾರಂಟಿ ಒಂದು ವಿಜಯಪುರದಲ್ಲಿ ಅದ್ಭುತವಾಗಿ ಅನುಷ್ಠಾನಗೊಳಿಸೋದಕ್ಕಾಗಿ ಒಂದು ನನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಸಮಾರಂಭದ ಒಂದು ಫೋಟೋ ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನು ತಿಳಿಸ್ತಾ ಇಷ್ಟೇ ಹೇಳೋದು, ಸರ್ವೇ ಜನ ಸುಖಿನೋ. ನಾರಾಯಣಪ್ಪ ಸರ್ ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತ. ನಮಸ್ತೆ. ನಮಸ್ಕಾರ. ಏನ್ ಒಂದು ನಿಯರಿಂಗ್ ರಿಟೈರ್ಮೆಂಟ್ ಬಂದಾಗ ಕೆಲವೊಂದು ವಿಶೇಷಗಳು ಅಂತ ಅಥವಾ ಏನೋ ಒಂದು ಆದೇಶ ಪ್ರತಿ ಒಂದು ನಮ್ ಕಡೆ ಬಂತು. ಆಮೇಲೆ ಒಂದಿಷ್ಟು ಅಲಿಗೇಷನ್ಸ್, ಇದು ಏನು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಡ್ಯೂಟಿ ಅಂತೀರಾ ಅಥವಾ ಏನ್ ಸರ್ ಇದ್ರ ಬಗ್ಗೆ? ನಾವು ನಿವೃತ್ತಿ ಆಗ್ಬೇಕಾದ್ರೆ ಕೊನೆ ಟೈಮಲ್ಲಿ ಈ ತರ ಬರ್ತಾವ ಆದೇಶಗಳು. ಆಮೇಲೆ ಅಲಿಗೇಷನ್ ಐತಲ್ಲ, ನಾನು 2021ರಲ್ಲಿ ರಾಜ್ಯಾದ್ಯಂತ ಒಂದು ಸ್ಟ್ರೈಕ್ ನಡೆದಿತ್ತು. ಇಡೀ ಕರ್ನಾಟಕದಲ್ಲೇ ಬಸ್ ಬಂದ್ ಆಗಿದ್ದು. ಆ ಸಮಯದಲ್ಲಿ ನಾನು ಬಸ್ ಓಡಿಸಿದ್ವಿ ಇಲ್ಲಿ ಬಿಜಾಪುರದಲ್ಲಿ. ನಾನೇ DC ಇದ್ದೆ ಅವಾಗ. ಇಡೀ ಕರ್ನಾಟಕದಲ್ಲಿ ಬಸ್ ಬಂದಿದ್ರು ಸಹಿತ ನಾವು ಬಸ್ ಓಡಿಸಿದ್ದೀವಿ. ಆ ಟೈಮಲ್ಲಿ ಏನಾಯ್ತು, ಬೆಳಗಾಂದಲ್ಲಿ ಲೋಕಸಭಾ ಎಲೆಕ್ಷನ್ ನಡೆದಿತ್ತು. ಅವಾಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ಒಂದೂ ಬಸ್ ಕೊಡಕ್ ಆಗಿಲ್ಲ ಅವ್ರಿಗೆ. ಅಂತ ಸಮಯದಲ್ಲಿ ನಾವು ಬಿಜಾಪುರದಿಂದ ಬಸ್ ಕೊಟ್ಟಿವಿ. ಆ ಒಂದು ಬಸ್ ಕೊಟ್ಟಿದ್ರಿಂದ ಮುಂದೆ ಅದು ಮುಷ್ಕರ ವಿಫಲ ಆಯ್ತು. ಅದರದ್ದು ಸಂಘಟನೆಯಲ್ಲಿ ಇರ್ತಕ್ಕಂತ ಕೆಲವು ವ್ಯಕ್ತಿಗಳು ಅದು ಪ್ರತಿಕಾರ ಕ್ರಮ ಅಂತ ತಿಳ್ಕೊಂಡು ನನ್ನ ಮೇಲೆ ನಿರಂತರವಾಗಿ ಈ ತರ ಸುಳ್ಳು ದೂರುಗಳನ್ನು ಸಲ್ಲಿಸ್ತಾನೆ ಇರ್ತಾರೆ. ಸಾಕಷ್ಟು ಅಲಿಗೇಷನ್ಸ್, ಅವೆಲ್ಲ ಬೇಸ್ಲೆಸ್ ಅಂತೀರಾ ಅಥವಾ ಅದಕ್ಕೆ ಏನಾದ್ರೂ ಅರ್ಥ ಇದೆಯಾ ಅಂತೀರಾ ಅಥವಾ ಹೇಗೆ? ಈಗ ಅವರು ಸಲ್ಲಿಸಿದ ದೂರುಗಳು ಈ ಹಿಂದೆ ವಿಚಾರಣೆ ಆಗಿದ್ದಾವೆ. ವಿಚಾರಣೆ ಆದ್ಮೇಲೆ ವಿಚಾರಣೆ ಮಾಡಿ ವರದಿ ಕೊಟ್ಟಿದ್ದಾರೆ. ಅವೆಲ್ಲವೂ ಸುಳ್ಳು ಅಂತಾನೆ ಆಗಿದ್ದು. ಆಮೇಲೆ ಅವೆಲ್ಲ ವಿಚಾರಣೆ ಆದ್ಮೇಲೆನೆ ಮತ್ತೆ ನಾನು ಬಿಜಾಪುರಕ್ಕೆ ನನಗೆ DCನೇ ಮಾಡಿದ್ದು. ಆಮೇಲೆ ಅವರು ತಮ್ಮ ಕೆಲಸ ಅದು. ಈಗ ಅಪಪ್ರಚಾರ ಮಾಡೋನಿಗೆ, ಇವನಿಗೆ ಅಸಹಾಯಕನಿಗೆ ಅಪಪ್ರಚಾರನೇ ಒಂದು ಅಸ್ತ್ರ. ಈಗ ಅವ್ರ ಅಪಪ್ರಚಾರ ಮಾಡೋ ಮನುಷ್ಯನ್ಗೆ ನಾನು ಈಗ ಸೇವೆಯಲ್ಲಿರೋದ್ರಿಂದ ಅದಕ್ಕೆ ಕೆಲವೊಂದು ನೀತಿ ನಿಯಮಗಳು ಇರ್ತವೆ. ಅದನ್ನ ನಾನು ಪಾಲನೆ ಮಾಡ್ಬೇಕಾಗತ್ತೆ. ಮುಂದೆ ಅದು ಏನು ಕಾನೂನು ಕ್ರಮ ಇದಾವಲ್ಲ ಅದು ಆಗ್ತಾವ. ಅಂದ್ರೆ ಈಗ ಮೊನ್ನೆ ಒಂದು ಸಿದ್ದರಾಮಯ್ಯ ನೋಡಿದ ಆದೇಶ ನನ್ ಕೂಡ ಒಂದು ಇದರಲ್ಲಿ ಹರಿದಾಡ್ತಾ ಇತ್ತು ವಾಟ್ಸಪ್ ನಲ್ಲಿ. ಅಂದ್ರೆ ನಿಮ್ಮನ್ನ ಅಲ್ಲೇ ಉಳಿಸ್ಕೋಬೇಕು ಅನ್ನೋ ಅರ್ಥದಲ್ಲಿ. ಅಂದ್ರೆ ಇಷ್ಟೊಂದು ಪವರ್ಫುಲ್ ನಾರಾಯಣಪ್ಪ ಇದ್ದಾರ ಅಥವಾ ಹಂಗಿದ್ರೆ
ಒಂದು 21/2/2026 ಒಂದು ಆದೇಶ ಅಂದ್ರೆ ನಿಮ್ಮ ಶಿಸ್ತು ಪಾಲನಾ ಅಧಿಕಾರವನ್ನ ತಗೊಂಡಿದೆ ಅನ್ನೋ ಅರ್ಥದಲ್ಲಿ ಒಂದು MD ಅವ್ರದ್ದು ಒಂದು ಲೆಟರ್ ಬಂತು. ಇದು ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಹ್ಮ್ ನಂದಿರೋದೇ 3-4 ತಿಂಗಳು ನೌಕರಿ ಇರ್ಬೇಕಾದ್ರೆ ನನ್ನ ಮುಂದುವರ್ಸ ಅಂತ ಕೇಳಕ್ ನಾನೇ ಹೋಗ್ಲಿ. ಕರೆಕ್ಟ್. ಹಾ, ಆಮೇಲೆ ಸರ್ಕಾರದ ಆದೇಶಗಳಿದಾವೆ, ನಿವೃತ್ತಿ ಟೈಮಲ್ಲಿ ಅವ್ರಿಗೆ ಬದಲಾವಣೆ ಮಾಡ್ಬಾರ್ದು ಅಂತ. ಹಂಗಿರ್ಬೇಕಾದ್ರೆ ನಾನು ಕೇಳೋಂತ ಅವಶ್ಯಕತೆ ಇಲ್ಲ. ಯಾರೋ ಒಬ್ರು ನಾವು ಬೇಕಾಗಿರೋರು ಹೋಗಿ ಒಂದು ಪತ್ರ ಕೊಡಿಸ್ಯಾರಂತ ನಾನು ಸುದ್ದಿ ತಿಳ್ಕೊಂಡೆ. ಓಕೆ. ಅದೇನು ಬೋಗಸ್ ಅಲ್ಲ, ಇವ್ರು ಏನೋ ಫೋಟೋಶಾಪ್ ಮಾಡಿ ಏನೋ ಮಾಡಿ ಮಾಡ್ಕೊಂಡಿರ್ತಾರೆ. ಇದೇ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ ಕೆಲಸ ಬರೇ ನನ್ನ ವಿರುದ್ಧ ಅಂತಲ್ಲ, ಬಾಳ ಮಂದಿ ವಿರುದ್ಧ ಅವ್ರು ಕಂಪ್ಲೇಂಟ್ ಬರಿತಾನೆ ಇರ್ತಾರ. ಓಕೆ. ಅಂತವ್ರಿಗೆಲ್ಲ ಒಮ್ಮೆ ದೇವ್ರು ಶಾಂತಿ ಕೊಡ್ತಾನೆ. ಈಗ ನಿಮ್ಮ ಪ್ರಕಾರ ಸದ್ಯಕ್ಕೆ ಅತೃಪ್ತ ಆತ್ಮಗಳು ಅಂತೀರಾ? ಅಲ್ಲೇ ಹಂಗೆ ಅನ್ಬೇಕು, ಎಲ್ಲರೂ ಅಂತಾರ, ನಾನು ಒಬ್ಬನೇ ಅಲ್ಲ. ನಾವೊಂದ್ ಸ್ವಲ್ಪ ಗಟ್ಟಿ ಇದೀವಂತ ಅವನ್ನೆಲ್ಲ ಸಹಿಸ್ಕೊಂಡ್ ಕೂತಿದ್ದೀವಿ. ನಮ್ಮಲ್ಲಿ 3,500 ಜನ ಎಂಪ್ಲಾಯ್ಸ್ ಇದಾರೆ ಅವರು. ಓಕೆ. ಅಂತದ್ರಲ್ಲಿ ಇವರು ಸರ್ವಿಸ್ನಾಗ ಇಲ್ದೇ ಇರೋರೇ ಬರೀತಾರಂದ್ರೆ ಬೇರೆ ಸರ್ವಿಸ್ನಾಗ ಇರೋರೆಲ್ಲ ಎಷ್ಟು ಖುಷಿಯಾಗಿರ್ತಾರಂತ ಅರ್ಥ ಮಾಡ್ಕೋಬೇಕು. ಓಕೆ. ಆಮೇಲೆ ಮೊನ್ನೆ ನಮ್ಗ ರಾಜ್ಯ ಮಟ್ಟದ ಶಕ್ತಿ ಯೋಜನೆ ಪ್ರಶಸ್ತಿ ಕೊಟ್ರು ನಮ್ಗೆ. ಓಕೆ. ನಮ್ಮ ಎಂಪ್ಲಾಯೀಸು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅಂತ ಸರ್ವಿಸು ಅಂತವೆಲ್ಲ ನಮ್ಗೆ ಅವಾರ್ಡ್ ಯಾಕೆ ಬರ್ತವೆ? ಓಕೆ. ಅವಾರ್ಡ್ ಬರ್ಬೇಕಾದ್ರೂ ಸಾಧನೆ ಬೇಕಲ್ಲ. ಹಂಗಾಗಿ ಬರ್ತಾವೆ, ಏನಾಗಲ್ಲ. ಅವೆಲ್ಲ ಸಾರ್ವಜನಿಕ ಸೇವೆಯಲ್ಲಿ ಇರ್ಬೇಕಾದ್ರೆ ಕನಿಷ್ಠ ಮಟ್ಟದ ಅಪವಾದಗಳನ್ನ ವಿರೋಧವನ್ನ ಎದುರಿಸುವಂತ ಶಕ್ತಿ ಬೇಕು. ಓಕೆ. ಈಗ ನಿಮ್ಮ ಪ್ರಕಾರ ಇದು ಶಿಸ್ತು ಪಾಲನಾಧಿಕಾರ ತೆಗೆದಿದ್ದು ಇದೇನು ಒಂಥರ ಪನಿಷ್ಮೆಂಟ್ ಅನ್ನಂಗ ಅಲ್ಲ ಅಂತ ಹೇಳ್ತೀರಿ ನೀವು, ಪ್ರೊಸೀಜರ್ ಅಂತ? ಸಾಮಾನ್ಯ ಇದು ಎಲ್ಲ ರಿಟೈರ್ಮೆಂಟ್ ಟೈಮ್ನಾಗ ಈ ತರ ಆಗ್ತಿರ್ತಾವ. ಓಕೆ. ಈಗ ತಮಗೊಂದೇ ಹಿಂಗಾಗಿದ್ಯಾ ಸರ್? ಮುಂಚೆ ಎಲ್ಲಾರು ಯಾವ್ದು ಹಂಗಾಗಿದಾವ? ಆಗ್ಯಾವ ಹಿಂದೆ ಎಲ್ಲಾ ಅಧಿಕಾರಿಗಳು ಆಗ್ಯಾವ. ಅಲ್ಲ ಅಂದ್ರ ಹಿಂಗ್ ಲೆಟರ್ ಬರ್ದಾರಂತ ಆಗಿದಾವ ಅಥವಾ ಹಿಂಗೇನಾದ್ರು? ಇರ್ಲಿಲ್ಲ, ಕಾಮನ್ ಅದು. ರಿಟೈರ್ಮೆಂಟ್ ಹತ್ರ ಇದ್ದಾಗ ಈ ತರ ಆಗ್ತಾವು. ಎಷ್ಟೋ ಸಲ ಮಾರ್ಚ್-ಏಪ್ರಿಲ್ ಅಲ್ಲಿ ಜನ ಆದಾಯ ಬರಲಿ, ಎಂಪ್ಲಾಯೀಸ್ ಹುರಿದುಂಬಿಸ್ಬೇಕು ಅಂತ ತಿಳ್ಕೊಂಡು ಇಡೀ ಕಾರ್ಪೊರೇಷನ್ ದಲ್ಲೇನೆ ಯಾವ ಕೇಸ್ಗಳು ಏನು ಡಿಸೈಡ್ ಮಾಡ್ಬೇಡ್ರಿ ಅಂತ ಬರ್ತಾವ. ಓಕೆ. ಏನು ಹೊಸದಾಗಿ ಆಗಿಲ್ಲ ಇದು. ಆದ್ರೆ ಸಂತೋಷ ಪಡೋರಿಗೆ ಒಂಥರ ಖುಷಿಯಾಗಿರುತ್ತೆ, ಅವ್ರು ಸಂತೋಷ ಪಡ್ತಾರೆ. ಇಷ್ಟಾದ್ರೂ ಸಂತೋಷ ಪಡ್ಬೇಕಲ್ಲ ಅವರು. ಸೊ ಇದು ಯಾವ್ದೇ ರೀತಿಯಿಂದ ಹೊರಡೋದು ಫಲಶ್ರುತಿ ಅದು ಯಾವ್ದು ಅಲ್ಲ ಅಂತ ಹೇಳ್ತೀನಿ. ಅಲ್ಲ, ಅವರೇ ಹೇಳ್ಬೇಕಲ್ಲ, ತಮ್ಮದೇ ಫಲಶ್ರುತಿ ಅಂತ ದಾಖಲೆ ಕೊಡ್ಬೇಕು ಅವರು. ಓಕೆ. ಹೌದು. ಈಗ ನಾನು ಅದ್ರದ್ದು ಫಲಶ್ರುತಿ ಅಂತ ನಾನು ಹೆಂಗ್ ಹೇಳ್ರಿ? ಓಕೆ. ಸೊ ನಿಮ್ಮ ಪ್ರಕಾರ ಪನಿಷ್ಮೆಂಟ್ ಅಲ್ಲ, ನಿಮ್ದು ಇನ್ನೂ ನಮ್ಗೆ ಭಾರ ಕಡಿಮೆ ಆಯ್ತು ಅಂತ ಹೇಳ್ತೀರಾ? ಅಲ್ಲ, ಅದು ಒಂದು ಜವಾಬ್ದಾರಿ ಕಡಿಮೆ ಆಯ್ತು ನಿವೃತ್ತಿ ಟೈಮ್ ಅಲ್ಲಿ. ಈಗ ನಾರಾಯಣಪುರ ಟೆನ್ಷನ್ ಕಡಿಮೆ ಆಯ್ತು ಅಂದಂಗ ಆಯ್ತು. ಈಗ ಟೆನ್ಷನ್ ಇಲ್ಲ, ಕೆಲಸ ಇದ್ದಾಗ ಮಾಡ್ತಾನೆ ಇರ್ತಿದ್ದೀವಿ. ನಮಗೆ ಅದು ಏನಾಗುತ್ತೆ, ವಿಭಾಗೀಯ ನಿಯಂತ್ರಣಾಧಿಕಾರಿ ಹುದ್ದೆಯೊಂದಿಗೆ ಶಿಸ್ತು ಪಾಲನಾಧಿಕಾರಿ ಇರುತ್ತೆ. ಅದ್ರ ಜೊತೆಗೆ ನೇಮಕಾತಿ ಅಧಿಕಾರಿ ಅಂತಾನು ಇರುತ್ತೆ. ಅಂತ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ದು ಮೇನ್ ಉದ್ದೇಶ ಏನಂದ್ರೆ ಜನರಿಗೆ ಬಸ್ ಕಳಿಸಿ ಸೇವೆ ಕೊಡಿಸಿ ಆದಾಯ ತರೋದು. ಅದಕ್ಕೆ ನಮ್ದು ಯಾವ್ದು ತೊಂದರೆ ಇರೋದಿಲ್ಲ. ಬಸ್ ಕಳ್ಸೋದಕ್ಕಾಗ್ಲಿ, ಬಸ್ ತಗೊಂಬರೋದಕ್ಕಾಗ್ಲಿ, ರೆವೆನ್ಯೂ ತರೋದಕ್ಕಾಗ್ಲಿ, ಅದು ಡ್ಯೂಟಿ ಮಾಡೋದಕ್ಕಾಗ್ಲಿ, ಇವೆಲ್ಲ ಶಿಸ್ತು ಕ್ರಮಗಳಿದಾವಲ್ಲ. ಶಿಸ್ತು ಕ್ರಮಗಳೆಲ್ಲ ಮೈಗಳಿಗೆ ಅದನ್ನ ಚಾಟಿಗೆ ಬೀಳಿಸ್ಲಿಕ್ಕೆ ಒಂದು ಅಧಿಕಾರ ಇರುತ್ತೆ ಅಷ್ಟೇ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಯಾವ ಚಾಟಿನೂ ಬೇಕಾಗಲ್ಲ, ಏನು ಬೇಕಾಗಿಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಬಿಜಾಪುರ ವಿಭಾಗದಲ್ಲಿ ಅತಿ ಹೆಚ್ಚು ಒಳ್ಳೆ ಜನ ಇರೋದ್ರಿಂದಾನೇ ನಮ್ಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥ ವಿಭಾಗನೂ ಬಿಜಾಪುರೇ. ಡೀಸೆಲ್ ಅತಿ ಹೆಚ್ಚು ಉಳಿತಾಯ ಮಾಡೋದು ಬಿಜಾಪುರೇ. ಪರ್ ಕಿಲೋಮೀಟರ್ ಹೆಚ್ಚಿಗೆ ಆದಾಯ ಬರೋದು ಬಿಜಾಪುರೇ. ದುಡಿಯೋ ಜನ ಇದಾರಂತ ಆದಾಯ ಬರ್ತಾ ಇರ್ತೈತಿ. ಅಂತ ದೊಡ್ಡ ಡಿವಿಷನ್ಗೆ ನಾನು DC ಆಗಿರ್ತೀನಿ ಅನ್ನೋದೊಂದು ದೊಡ್ಡ ಹೆಮ್ಮೆ ಅದು. ಸೊ ಇವೆಲ್ಲ ಸಹಜ ಅಂತ ಹೇಳ್ತೀರಾ? ಕಾಮನ್. ಈಗ ಒಬ್ಬ ಯಾವನೋ ವಿರೋಧ ಮಾಡ್ಯಾನ ಅಂದ ತಕ್ಷಣ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಬೇಕು ನಮ್ಗೆ. ಈಗ ಖುಷಿ ಆದಾಗ ನಾವ್ ಎಷ್ಟು ಹೆಮ್ಮೆ ಪಡ್ತೀವಲ್ಲ, ಯಾರೋ ಒಬ್ರು ಏನ್ರ ಅಂದಾಗ ಅದನ್ನು ಸಹಿಸ್ಕೋಬೇಕಲ್ಲ. ಪ್ಲಸ್ ಮೈನಸ್ ಎರಡು ತಗೋಬೇಕು ಅಂತ ಹೇಳ್ತೀರಿ? ಸಮಾನವಾಗಿ ತಗೋಬೇಕು. ಯಾಕಂದ್ರೆ ಖುಷಿಯಾಗಿರೋನ್ ಎಲ್ಲಿ ಕುಂತಿರ್ತಾನೋ ಅಲ್ಲಿ ಕುಂತಿರ್ತಾನೆ. ಈ ತರ ಅಸೂಯೆ ಪಡೋರು ಎಲ್ಲಿರ್ತಾರ? ಅಲ್ಲಿ ಇರ್ತಾರ. ಅವೆಲ್ಲ ಕಾಮನ್. ನೌಕರಿ ಮಾಡ್ಬೇಕಾದ್ರೆ ಇದೆಲ್ಲ ಕಾಮನ್. ಸೊ ಯಾವ ಅಲಿಗೇಷನ್ ಬಂದ್ರು ನಾ ಫೇಸ್ ಮಾಡ್ತೇನೆ ಅಂತ ಹೇಳ್ತೀರಿ ನೀವು? ಅಲ್ಲ, ಈಗ ಅಲಿಗೇಷನ್ ಬಂದ್ರೆ ಈಗ ನಮ್ಮಲ್ಲಿ ಒಂದು ಭದ್ರತಾ ಇಲಾಖೆ ಇದೆ, ಅಲ್ಲಿ ಎನ್ಕ್ವೈರಿ ಮಾಡ್ತಾರ. ಆಮೇಲೆ ನಮ್ದು ಸಾರ್ವಜನಿಕ ಸಂಸ್ಥೆ ಆಗಿರೋದ್ರಿಂದ ನಾವು ಮಾಡೋದು ಏನೇ ಡಿಸಿಷನ್ ಇದ್ರೂ ಅದು ಸಾರ್ವಜನಿಕವಾಗಿ ಇರುತ್ತೆ.
ಅದ್ರಲ್ಲಿ ಇವರು ಯಾರಾದ್ರೂ ಇದ್ರೆ ಮಾಹಿತಿ ಹಕ್ಕು ಇದೆ ಅಲ್ರಿ, ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಟ್ಟು ತಗೋಬಹುದು. ಓಕೆ ಓಕೆ ನಾವು ಮಾಡುವಂತ ಪ್ರತಿಯೊಂದು ಡಿಸಿಷನ್ ಪತ್ರದ ಮೂಲಕ ಹೊರ ಹೋಗಿರ್ತೈತಿ, ಒಳ ಒಪ್ಪಂದಗಳು ಇರೋದಿಲ್ಲ. ಓಕೆ ಓಕೆ ನಾವು ಪತ್ರದ ಮೂಲಕ ನಾವೊಂದ್ ಏನೇ ತೀರ್ಮಾನ ಮಾಡಿದ್ರೆ ಅದಕ್ಕೆ ಪತ್ರದ ಮೂಲಕನೇ ತಿಳಿಸ್ಬೇಕಾಗಿರುತ್ತೆ. ನಿಜ ನಿಜ ನಿಜ. ಮಾಡಿರ್ತೀವಿ. ಸಾರ್ವಜನಿಕ ಸೇವೆಯಲ್ಲಿ ನಾವು ಬಸ್ ಕಳಿಸ್ಬೇಕಾಗಿರ್ತೈತಿ, ಅಲ್ಲಿ ಇರ್ತೈತಿ, ಮಾಡ್ತಿರ್ತೀವಿ. ಓಕೆ. ಈಗ ಸಡನ್ ಆಗಿ ಯಾರೋ ಒಬ್ರು ಈ ಊರಿಗೆ ಬಸ್ ಬೇಕು ಅಂತಾರೆ, ಹಾ ನಾವು ಎಕ್ಸ್ಟ್ರಾ ಆಪರೇಷನ್ ಅಂತ ಕಳಿಸ್ತೀವಿ. ಅದಕ್ಕೆ ಆರ್ಡರ್ ಇರೋದಲ್ಲ, ಏನಿರೋದಿಲ್ಲ. ಓಕೆ. ಅವಾಗ ಅವ್ರ ಆದೇಶ ಇಲ್ಲದೆ ಒಂದು ಬಸ್ ಬಿಟ್ಟಾರೆ ಅಂದ್ರೆ ಸರಿ ಸರಿ. ನಮ್ದು ಎಸೆನ್ಷಿಯಲ್ ಸರ್ವಿಸ್ 24 ತಾಸು ನಾವು ಡ್ಯೂಟಿನೇ ಇರ್ತೀವಿ. ಇರೋದೇ ಅದೆಲ್ಲ. ಓಕೆ. ಈಗ ಕೆಲವರು ನಿರಂತರ ಪತ್ರ ಬರೆದಿರ್ತಾರಲ್ಲ, ಅವ್ರಿಗೊಂದು ಏನಂದ್ರೆ ಕಿವಿ ಮಾತು ಸಂದೇಶ ಅಂತ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅಥವಾ ಇಲ್ವಾ ಅಂತ? ಬೇಡ, ಕಿವಿ ಮಾತು ಅನ್ನಕ್ಕೇನು, ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅನ್ನೋದಷ್ಟೇ. ಸೊ ಕಾಲಾಯ ತಸ್ಮೈ ನಮ ಅಂತ ಹೇಳ್ತೀರಾ? ಅಷ್ಟೇ, ದೇವರೇ ಒಳ್ಳೆ ಬುದ್ಧಿ ಕೊಡ್ಬೇಕು. ಬರೆಯೋರೆಲ್ಲ ಎಲ್ಲಿ ಅದಾರ ಹೇಳ್ರಿ, ಅವ್ರು ಅಲ್ಲೇ ಇರ್ತಾರ, ನಾವ್ ಇಲ್ಲೇ ಇರ್ತೀವಿ. ಬರೆಸೋರು ಇಲ್ಲಿ ಇರ್ತೀವಿ, ಬರೋರು ಅಲ್ಲಿ ಇರ್ತಾರ. ಸೊ ಈ ತನಕ ಬರೆದಿದ್ರಲ್ಲಿ ಯಾವುದೇ ಕ್ರಮ ಆಗಿಲ್ಲ, ಅದು ಏನು ಇಲ್ಲ, ಎಲ್ಲ ಸುಳ್ಳು ಅಂತ ಸಾಬೀತಾಗಿದೆ ಅಂತ ಹೇಳ್ತೀರಿ ನೀವು? ನಂದು ಒಂದು ಪೈಸಾನು ನನ್ನ ಪಗಾರದಾಗ ಒಂದು ಪೈಸಾ ಸಹಿತ ಕಟ್ ಆಗಿಲ್ಲ. ಓಕೆ ಓಕೆ. ಅಂದ್ರೆ ಸರಿ ಇದೆ ಅಂತ ಇಲ್ಲೇ ಗೊತ್ತಾಗತ್ತೆ ಅಂತ ಹೇಳ್ತೀರಿ ನೀವು? ಅಷ್ಟೇ ಅಷ್ಟೇ. ಈಗ ಕೆಲಸ ಮಾಡ್ಬೇಕಾದ್ರೆ ನಡಿಬೇಕಾದ್ರೆ ಎಡುತ್ತಾನಂತಾರಲ್ಲ, ಅವತ್ತ ಇರ್ತಾವೆ ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಇರ್ತಾವೆ, ಏನೋ ಇರ್ತಾವ. ಆದ್ರೆ ಅದು ಭ್ರಷ್ಟಾಚಾರ ಅಂದ್ರೆ ಅದಕ್ಕೆ ದೊಡ್ಡ ಅರ್ಥ ಇದೆ. ಅದು ಭ್ರಷ್ಟಾಚಾರ ಅಂದ್ರೆ ಅದಕ್ಕೆ ಬಹಳಷ್ಟು ಅರ್ಥ ಇದೆ. ಅಂತ ಒಂದು ಘಟನೆಗಳು ಆಗ್ಬೇಕಾದ್ರೆ ಬಹಳ ಕಷ್ಟ ಅವು. ನಮ್ಮ ಇಲಾಖೆಯಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಹಂತದಲ್ಲೂ ಲೆಕ್ಕಪತ್ರ ಇರ್ತವೆ. ನಾವು DC ಆಗಿರ್ಬೋದು, MD ಆಗಿರ್ಬೋದು, ಏನೇ ಮಾಡಿದ್ರು ಸಹಿತ ಅದಕ್ಕೆ ತನ್ನದೇ ಆದಂತ ಒಂದೊಂದು ನಿಯಮ ಇರುತ್ತೆ. ಅಂತದ್ರಲ್ಲೇನೆ ಆ ಚೌಕಟ್ಟಿನಲ್ಲೇ ಮಾಡ್ಬೇಕು. ಇನ್ನು ಕೆಲವೊಂದ್ರಲ್ಲಿ ಡಿಸ್ಕ್ರಿಷನರಿ ಪವರ್ಸ್ ಅಂತ ಇರ್ತವೆ, ನಮ್ಮದೊಂದು ಇಚ್ಛೆ ಪ್ರಕಾರ ಮಾಡೋದು. ಅಲ್ಲಿ ಏನಿರುತ್ತೆ, ಮಾನವೀಯತೆ, ಅವ್ನು ಚೆನ್ನಾಗಿ ಕೆಲಸ ಮಾಡಿರೋದು, ಇಂಥವೆಲ್ಲ ನೋಡ್ಕೊಂಡು ಮಾಡ್ತಿರ್ತೀವಿ. ಅವ್ನು ಒಳ್ಳೆಯವನಿಗೆ ನಾವು ಕಡಿಮೆ ಪನಿಷ್ಮೆಂಟ್ ಕೊಟ್ಟಾಗ ಅವನಿಗೆ ಕಡಿಮೆ ಕೊಟ್ರು, ಇವನಿಗೆ ಹೆಚ್ಚಿಗೆ ಕೊಟ್ರು, ಅವೆಲ್ಲ ಬರಲ್ಲ. ಅದು ಈಗ ನ್ಯಾಯದಲ್ಲಿ ತೀರ್ಮಾನಗಳು ಹೆಂಗಾಗ್ತಿರ್ತಾವ, ಕೆಳಗಿನ ಕೋರ್ಟ್ನಿಂದ ಮ್ಯಾಲ ಕೋರ್ಟ್ನಾಗ ಹೊಡೆದಾಕ್ ಬಿಡ್ತಿರ್ತಾರೆ. ಅದಿರೋದೇ, ಅದೆಲ್ಲ ಕಾಮನ್ ಆಗಿರೋದೇ. ಅದಕ್ಕೆ ನಾವು ಹೆಂಗಂದ್ರೆ ಕನಿಷ್ಠ ಮಟ್ಟದ ವಿರೋಧ ಅಪವಾದಗಳನ್ನ ಎದುರಿಸಲಿಲ್ಲ ಅಂದ್ರೆ ನಾವ್ ಹೆಂಗ ಧೈರ್ಯವಾಗಿ ಮುನ್ನುಗ್ತೀವಿ? ಖಂಡಿತ ಖಂಡಿತ. ನಾನು ಅಲ್ಪ ಮನುಷ್ಯ ಅಲ್ಲ, ಎಲ್ಲಾನು ಅನುಭವಿಸ್ತೀವಿ. ದೇವರ ಶಕ್ತಿ ಕೊಟ್ಟಾನೆ, ನಮ್ಮ ಸಂಸ್ಥೆನೂ ಅಂತ ಒಂದು ಶಕ್ತಿ ಕೊಟ್ಟಿದೆ ನನಗೆಲ್ಲ ಅನುಭವಿಸ್ಬೇಕಂತ ಹೇಳಿ. ಆಮೇಲೆ ನಮ್ಮ ಸಂಸ್ಥೆ ನನಗೆ ಎಲ್ಲಾ ರೀತಿ ಹುದ್ದೆಗಳನ್ನು ಕೊಟ್ಟು ಬಿಡ್ತೀವಿ. ನನಗೆ ಕೊಟ್ಟಂತ ಹುದ್ದೆಗಳು ಬೇರೆ ಯಾವ ಅಧಿಕಾರಿಗಳಿಗೂ ಸಿಕ್ಕಿಲ್ಲ. ಅಷ್ಟು ಹುದ್ದೆಗಳನ್ನ ನನಗೆ ಜವಾಬ್ದಾರಿ ಕೊಟ್ಟರು, ಅಷ್ಟು ಹುದ್ದೆಗಳನ್ನು ನಾನು ಅಧಿಕಾರವನ್ನು ನಡೆಸಿದ್ದೀನಿ, ಸಂಸ್ಥೆ ಪರವಾಗಿ ಕೆಲಸ ಮಾಡಿದ್ದೀನಿ. ತುಂಬಾ ಸಂತೋಷ ಇದೆ ನನಗೆ. ಒಬ್ಬ ಕಾನೂನು ಇಲಾಖೆ ಅಧಿಕಾರಿಯಾಗಿ ನಾನು ಇಷ್ಟೆಲ್ಲ ಹುದ್ದೆಗಳನ್ನು ನಿರ್ವಹಣೆ ಮಾಡ್ಬೇಕಾದ್ರೆ ಅದು ಸಣ್ಣ ಕೆಲಸ ಅಲ್ಲ. ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಗೊತ್ತಿದ್ದು ಒಂದು ಹುದ್ದೆ ಕೊಟ್ಟಿದ್ರು, ಸೆಕ್ರೆಟರಿ ಕೊಟ್ಟಿದ್ರು, ಪ್ರಿನ್ಸಿಪಾಲ್ ಅಂತ ಕೊಟ್ಟಿದ್ರು. ಇಂತೆಲ್ಲ ವಿವಿಧ ಹುದ್ದೆಗಳು ಬಹಳ ಜನಕ್ಕೆ ಸಿಗೋದಲ್ಲ ಇವು. ಸೊ ಈಗ ನಾರಾಯಣಪ್ಪ ಅವರು LLB. ಈಗ ಆಫ್ಟರ್ DC ರಿಟೈರ್ಮೆಂಟ್ ಆದ್ಮೇಲೆ ಏನಾದ್ರು ಕೋರ್ಟ್ ನಲ್ಲಿ ಇವರ ಆನರ್ ಅಂತ ಹೋಗ್ತೀರಾ ಹೇಗೆ ಸರ್? ಏನಿದೆ ಅಂದ್ರೆ ರಿಟೈರ್ ಆದ್ಮೇಲೆ ನಿವೃತ್ತಿ ಅಂದ್ರೆ ಫಾರ್ ಆಲ್ ಪರ್ಪಸ್ ನಿವೃತ್ತಿನೇ. ಏನೋ ಸಮಾಜ ಸೇವೆ ಅವು ಇವು ಅಂತ ಮಾಡ್ಕೊಂಡು ಹೋಗ್ಬೇಕು. ಏನೋ ಕಷ್ಟವಾಗಿದ್ದವ್ರಿಗೆ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು ಮಾಡ್ಬೇಕು. ಯಾಕಂದ್ರೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಸಹಾಯ ಮಾಡೋದೇನೆ ಸಾಯಬಾರ್ದು. ನಿಜ 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 ಅಲ್ಲ, ಸತ್ ಮೇಲೆ ಆದ್ರೂ ಸಹಾಯ ಮಾಡಿದವ್ರು ನೆನೆಸ್ತಾರ. ಈ ದೂರ ಬರೆಯವ್ರಿಗೆ ಯಾರಾದ್ರು ನೆನೆಸ್ತಾರ? ನೆಗದು ಬಿದ್ದು ನೋಡಂತಾರ ಅವ್ರಿಗೆ. ಬೇರೆದವ್ರಿಗೆ ಏನಂತಾರ, ಅವ್ರ ಕೆಲಸ ಅವ್ರು ಮಾಡ್ಲಿ, ನಮ್ ಕೆಲಸ ನಾವ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀರಾ? ಒಳ್ಳೆ ಕೆಲಸ ಯಾವತ್ತೂ ಮಾಡ್ತಾನೆ ಇರ್ಬೇಕು. ಯಾರಿಗೂ ಹೆದರ್ಕೊಂಡು ಮಾಡಕ್ ಹೋಗ್ಬಾರ್ದು. ಈಗ ಯಾರಾದ್ರು ಇದನ್ ಮಾಡ್ಬೇಕಾದ್ರೆ ಏನಂತ ಹೇಳ್ರಿ, ಈ ನಮ್ಮ ಇವ್ರು ಒಂದು ಜೋಕ್ ಹೇಳ್ತಿರ್ತಾರ, ಗಂಗಾವತಿ ಪ್ರಾಣೇಶ. ಒಳ್ಳೇದು ಮಾಡಿದವರು ತೀರ್ಕೊಂಡ್ರೆ ಅವ್ರಿಗೆ ಮುಕ್ತಿ ಸಿಕ್ತು, ಲಿಂಗೈಕ್ಯ ಆದ್ರು ಅಂತಾರಂತ. ಕೆಟ್ಟ ಜನ ಸೇರ್ಕೊಂಡ್ರೆ ಅದಕ್ಕೊಂದು ಬೇರೆನೆ ಹೇಳ್ತಾರಂತ ಅವ್ರು. ಶಟ್ಕೊಂಡು ಹೋದ ಅಂತ ಹೇಳ್ತಾರೆ. ಅಲ್ಲ, ಹೆಂಗೆ ಇರುದು ಹಂಗಾಗಿ ಇರ್ತಾವೆ. ಹಂಗಾಗಿ ನಾವು ಹುಟ್ಟಿದ ಮೇಲೆ 4 ಮಂದಿಗೆ ಒಳ್ಳೇದು ಮಾಡ್ಲಾರ್ದೇನೆ ಈ ಸಂಸ್ಥೆ ಜವಾಬ್ದಾರಿ ಕೊಟ್ಟಾಗ ಇದಕ್ಕೆ ಒಳ್ಳೇದು ಮಾಡ್ಲಾರ್ದೆ ಸತ್ರೆ ಅದು ಶಾಪ. ಅದು ನಮ್ಗೆ ಸರಿ 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 ಒಳ್ಳೇದೇ ಮಾಡ್ಬೇಕು ನಾವ್ ಎಷ್ಟಿದ್ರು ಸಂಸ್ಥೆ ಪರವಾಗಿ. ಇಲ್ಲ ಅಂದ್ರೆ ಈ ಸಂಸ್ಥೆ ಕೊಳ್ಳೆ ಹೊಡೆದೋಗಿ ಬಿಡ್ತಾರೆ ನಾವೆಲ್ಲ ಗಟ್ಟಿಯಾಗಿ ನಿಂದಿರಲಿಲ್ಲ ಅಂದ್ರೆ. ನಮ್ ಬಸ್ಗಳೆಲ್ಲ ಎಲ್ಲಿ ಹೋಗ್ತಾವ್ರಿ, ರಸ್ತೆ ಮೇಲೆ ಹೋಗಿ ಬರ್ಬೇಕಾದ್ರೆ ನಾವು ಒಳ್ಳೆಯವರದೀವಿ ಅಂತ ಹೋಗ್ತಾರೆ, ಎಲ್ಲರೂ ಡ್ಯೂಟಿ ಮಾಡ್ತಾರೆ. ನಿಜ ನಿಜ ನಿಜ.
ಈಗ ಇಡೀ ಕರ್ನಾಟಕ ಬಂದಿದ್ದಾಗ ಹ್ಮ್ ನಮ್ ಬಸ್ ಎಲ್ಲ ಹೋಗಿ ಬೆಳಗಾವಿದಾಗ ಹೋಗಿ ಎಲೆಕ್ಷನ್ ಡ್ಯೂಟಿ ಮಾಡಿ ಬರ್ಬೇಕಾದ್ರೆ ನಮ್ಮ ಮೇಲಿರೋ ವಿಶ್ವಾಸವನ್ನೇ ಹೊರತು ನನಗಿರೋ ಭಯ ಅಲ್ಲ. ಓಕೆ ಓಕೆ ಓಕೆ. ನಮ್ಮ ಮ್ಯಾಗ ವಿಶ್ವಾಸಕ್ಕೆ ಬರ್ರಪ್ಪ ಎಲ್ಲರೂ ಡ್ಯೂಟಿ ಮಾಡಕಂದ್ರೆ ಬಂದಿರ್ತಾರ ಅವ್ರು. ನಿಜ ನಿಜ ನಿಜ. ಮತ್ತೆ ಈಗ ಅವೆಲ್ಲ ದಾಖಲೆ ಇದಾವೆ. ನಮ್ ಬೆಳಗಾವ್ ಬಸ್ ಹೋಗಿದ್ದು ಎಲ್ಲಾನು ಬೇಕಾದ್ರೆ ಅವ್ರ ದಾಖಲೆ ಇಲ್ಲ ಅಂತ ಹೇಳ್ಬೇಕು, ನಾನ್ ಕೊಡ್ತೀನಿ ದಾಖಲೆ. ಸರಿ ಸರಿ ಸರಿ. ನ್ಯೂಸ್ ಪೇಪರ್ ಎಲ್ಲ ಬಂತು, ಅವಾರ್ಡ್ ಬಂತು, ಎಲ್ಲ ಬಂತು. ಓಕೆ ಓಕೆ. ಇನ್ನೇನು ಸಹಿತ ರಾಜ್ಯದಲ್ಲೇ ಶಕ್ತಿ ಯೋಜನೆಯನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸಿದಂತ ನಮ್ಮ ಪ್ರಮಾಣ ಪತ್ರ ಕೊಟ್ಟರು. ವೆರಿ ನೈಸ್. ಹ್ಮ್ ಇವರೆಲ್ಲರೂ ಅನ್ಬೋದು ವಸೂಲಿ ಮಾಡಿ ತಗೊಂಡಾರ ಅಂತ ಹೇಳ್ತಾರೆ ಇವರು. ಆಮೇಲೆ ನನಗೆ ಡೆಲ್ಲಿಯಲ್ಲಿ ಕರೆಸಿ ನಮ್ಗೊಂದು ಅವಾರ್ಡ್ ಕೊಟ್ರು. ಇದೇ ನಾವು ಬಿಜಾಪುರದಾಗ DC ಇರ್ಬೇಕಾದ್ರೆ ರಾಷ್ಟ್ರ ಮತ್ತು ಪ್ರಶಸ್ತಿ ಬಂತು. ಓಕೆ. ಅವಾಗನು ನಾನು ಕೇಂದ್ರ ಸರ್ಕಾರಕ್ಕೆ ವಸೂಲಿ ಮಾಡಿ ತಗೊಂಡಿ ನನಗಾಗತ್ತಾ? ಇವರೆಲ್ಲ ಅನ್ನೋ ಜನನೇ, ಇವರೆಲ್ಲ ಆರೋಪ ಮಾಡೋರು ಇಂತ ನಿಂತಿರ್ತಾರ ಅವ್ರು. ಓಕೆ ಓಕೆ. ಧನ್ಯವಾದ ನಾರಾಯಣಪ್ಪ ಅವ್ರು ಮಾತಾಡೋದಕ್ಕೆ ನಮ್ಮ ಜೊತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.